ನಿಂಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀಂಕಲ್ಲ ಅಂತಾರೆ ಕೆಲವರು. ಸಂಜೆ 7ರಿಂದ ರಾತ್ರಿ 11 ಗಂಟೆ ನಂಗೆ ಅಂತಾರೆ. 11:30 ಫೋನ್ ಮಾಡಿದ್ರು ಸ್ವಿಚ್ ಆಫ್ ಮಾಡ್ಕೊಂಡ್ ಮನೆ ಕತ್ತಾರೆ ಎಲ್ರು. ಯಾರೋ ಹಬ್ಬಕ್ಕೆ ಕೇಳ್ಬಿಟ್ಟವ್ರೆ, ನಮ್ಮ ಇಂಡವಾಳವರು ನಮ್ಮೂರವ್ರಿಗೆ ಹಬ್ಬಕ್ಕೆ ಕೇಳ್ಬಿಟ್ಟವ್ರು. ದೊಡ್ಡ ಹಬ್ಬ ಮಾಡಿ ಏಮ್ನ ಹಬ್ಬ ಅಂತ. ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ಬನ್ನಿ ಅಂದವ್ರೆ, ಇವ್ರು ಬೆಳಿಗ್ಗೆ 9 ಗಂಟೆಗೆ ಹೊರಟವ್ರೆ ಊರಿಂದ. ಎಷ್ಟು MSI ಇಲ್ಲವೇ ಎಲ್ಲ ತಗೊಂಡು ನಿಲ್ಸವ್ರೆ ಸ್ಕೂಟ್ರ್, ಫುಲ್ ಓಡಗಾಡಿ. ಅಲ್ಲೂ ಹಬ್ಬ ಅದ್ದೂರಿಯಾಗಿ ಮುಗಿಸವ್ರೆ. ಆ ಕಡೆಯಿಂದ ಬತ್ತವ್ರೆ ಮೇನ್ ರೋಡಲ್ಲಿ. ಈ ಕಡೆಯಿಂದ ಹೋದಾಗ ಇಂಚರ್ ಕೂತ್ಕೊಂಡು ರೋಡ್ ಕಿತ್ತಾಕ್ಬಿಟ್ಟವ್ರೆ ನಿಧಾಂಗ್ ನಡಿಯಪ್ಪೋ, ರೋಡ್ ಕಿತ್ತಾಕ್ಬಿಟ್ಟವ್ರೆ ನಿಧಾಂಗ್ ನಡಿಯಪ್ಪೋ ಅಂತಿದ್ನಂತೆ. ಆ ಕಡೆಯಿಂದ ಬರುವಾಗ ನಡ್ಲ ಅವ್ನು ಯಾವನ್ ಟಚ್ ಮಾಡೋ ನೋಡೇ ಬಿಡ್ತೀನಿ ಅಂತಿದ್ದಂತೆ. ಇತ್ತಿಂದ ಹೋದಾಗ ಚೆನ್ನಾಗಿದ್ದು ಅವ್ನಿಗೆ ಹತ್ತಿನ ಬರೋದಕ್ಕೆ ಅದು ಯಾವ ಪವರ್ ಬಂದ್ಬಿಡ್ತು. ಟಚ್ ಮಾಡ್ಬಿಡ್ಲಿ ನಮ್ಮ ಗಾಡಿ ಅವ್ನು ಯಾವನಾರ ಅಂದ. ಇವನ್ ಮಾತು ಕೇಳಿಸದ ಟೆಂಪೋದವನ್ಗೆ. ಅವ್ನು ಇವ್ರಿಗಿಂತ ದೊಡ್ಡ ಹಬ್ಬ ಮಾಡ್ಕೊ ಬತ್ತಿದ ಅಂತ ಕಾಣಿಸ್ತದೆ. ದಡಾರಂಗ್ ಕೂತ್ಬಿಟ್ಟ. ಇಬ್ರು ಹೋಗಿ ಬಿದ್ದೋದ್ರು ಚರಂಡಿ ಕಡಿಕ. ಹಿಂದ್ಗಡೆ ಕೂತಿದ್ದವನ್ ನೆಗದ್ ತಪ್ಸ್ಕೊಂಡ, ಮುಂದ್ಗಡೆ ಕೂತಿದ್ದವನ್ ತಲೆಗೆ ಏಟು ಬಿದ್ಬಿಡ್ತು. ಜ್ಞಾನ ಹೋಯ್ತು. ಒತ್ಕೊಂಬಂದು ಇಬ್ರು ಮಂಡ್ಯ ದೊಡ್ಡ ಆಸ್ಪತ್ರೆಗೆ ಹಾಕಿದ್ರು. ಎಕೋ ಮಾಡಿಸಿ, ECG ಮಾಡಿಸಿ, ಸ್ಕ್ಯಾನಿಂಗ್ ಮಾಡಿಸಿ, ಬ್ಲಡ್ ವ್ಯವಸ್ಥೆ ಮಾಡಿಸಿ, ಏನೋ ಮಾಡ್ತಾವ್ರು. ಇವ್ನು ಕುಡ್ದಿದ್ದು ನಾವು ಸುಮ್ಮನೆ ಇರ್ಬೇಕೋ ಬೇಡ. ಡಾಕ್ಟ್ರೇ ಉಳಿಸ್ಬೇಕು, ಡಾಕ್ಟ್ರೇ ನಮ್ಮ ಫ್ರೆಂಡ್ ಉಳಿಸ್ಬೇಕು, ನೀವು ನನ್ನ ಗೆಳೆಯನ್ ಉಳಿಸ್ಬೇಕು. ಅವ್ನು ಇಲ್ದೆ ನಾನು ಊರೊಳಗೆ ಕಾಲ್ ಮಡಗಲ್ಲ ಡಾಕ್ಟ್ರೇ. 10 ಎಕರೆ ತಿರೋಗ್ಬಿಟ್ರು ಸರಿಯೇ, 10 ಲಕ್ಷ ಈಗ ಕಟ್ಬಿಡ್ತೀನಿ ಅಂತಾನೆ ಜೋಬೆಲ್ಲ ಹರ್ಕನೆ ಆತಾಡ್ತಾವೆ. ಡಾಕ್ಟ್ರು ಎಲ್ಲಿ ಮಡಗವನೆ ಅಂತ ಅವ್ರು ಬೇರೆ ಹುಡ್ಕಾಡ್ತಾ ಕೂತು. ನೋಡು, ನಿನ್ನ ದುಡ್ಡು ಕೇಳಲಿಲ್ಲ, ಇದು ಸರ್ಕಾರಿ ಆಸ್ಪತ್ರೆ. ನೀನ್ ಏನ್ ಮಾಡ್ಬೇಕಂದ್ರೆ ಸುಮ್ಮನೆ ಇರ್ಬೇಕಷ್ಟೇ. ಅಲ್ಲೋ ಕೂತ್ಕೋ, ಹೊರಗಡೆ ಕೂತ್ಕೋ, ಅಲ್ಲೋ ಕೂತ್ಕೋ ಹೊರಗಡೆ. ಇಲ್ಲ, ನಾನು ಹೊರಗಡೆ ಹೋಗುವುದಿಲ್ಲ, ಇಲ್ಲೇ ಇರ್ತೀನಿ. ನಾನು ನನ್ನ ಫ್ರೆಂಡ್ ಬದುಕ್ಬೇಕಷ್ಟೇ, ನನ್ನ ಗೆಳೆಯ ಬದುಕ್ಬೇಕಷ್ಟೇ. ಅವನಿಗೋಸ್ಕರ ಈ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ ಅಂದ. ಅವರು ಕೇಳ ಸಾಕಾಗಿದ್ರು ಡಾಕ್ಟ್ರು. ಬಾಯಲ್ಲಿ ಅಂತ ಸ್ನೇಹಿತನ ನೀನು? ಏನ್ ಡಾಕ್ಟ್ರ್ ಹೆಂಗಂದ್ರಿ? ನಾವಿಬ್ರು 2 ದೇಹ ಒಂದೇ ಪ್ರಾಣ ಅಂದ. ಆಯ್ತು ಬಾಪ, ಈ ಪಕ್ಕದ ಬೆಟ್ಟದ ಮನೆಗೂ ಅಂದ್ರು. ಯಾಕೆ ಡಾಕ್ಟ್ರೇ ಅಂದ. ಏನಿಲ್ಲ, ಅವನ 2 ಕಿಡ್ನಿನೂ ಹೋಗ್ಬಿಟ್ಟು ಕಣಪ್ಪ, ಪ್ರಾಣ ಏನ್ ಕೊಡ್ಬೇಡ, ನೋಡು ಅಮ್ಮಲಕ್ಕೂ ಅರ್ಜೆಸ್ಟ್ ಆದ್ರೆ 1 ಕಿಡ್ನಿ ಕೊಡುವೆ, ನೋಡ್ತೀನಿ ಅಂದ್ರು. ಡಾಕ್ಟ್ರೆ ನಮ್ಮ ಮೌನ್ಗೊಂದು ಫೋನ್ ಮಾಡ್ಬಿಟ್ಟು ಬರ್ತೀನಿ ರೀ ಅಂತ ಈಚೆಗೆ ಬಂದು ಪತ್ವೇ ಇಲ್ಲ, ಊರು ಸೇರ್ಕೊಂಡ್ಬಿಟ್ಟವ್ರು.